ಪುರಾಣ ಕಾಲದಲ್ಲಿ ರಾಜ್ಯ ನಿರ್ಮಾಣ ಕುರಿತು ನಮಗೆ ವಿಸ್ತೃತ ವಿವರಣೆಗಳು ಲಭ್ಯವಿವೆ. ಆದರೆ ಇದು ನಿಖರವಾಗಿ ಒಂದು ನಿರ್ದಿಷ್ಟ ವಿಧಾನ ಎಂದು ಹೇಳುವುದು ಕಷ್ಟ, ಏಕೆಂದರೆ ಪ್ರತಿಯೊಬ್ಬ ರಾಜನೂ ಪ್ರತಿಯೊಂದು ರಾಜ್ಯವೂ ಪ್ರತ್ಯೇಕ ರೀತಿಯ ನಿಯಮಗಳನ್ನು ಅನುಸರಿಸುತ್ತಿದ್ದವು. ಇದಾದರೂ ಸಹ ಕೆಲ ಸಾಮಾನ್ಯ ಲಕ್ಷಣಗಳನ್ನು ಗುರುತಿಸಬಹುದಾಗಿದೆ. ದೈವಿಕ ಅಧಿಕಾರ. ಪುರಾಣಗಳ ಪ್ರಕಾರ ರಾಜರು ತಮ್ಮ ಅಧಿಕಾರವನ್ನು ದೇವರುಗಳಿಂದ ಪಡೆಯುತ್ತಾರೆ. ಅವರನ್ನು ದೇವತೆಯ ಅವತಾರ ಅಥವಾ ಪ್ರತಿನಿಧಿ ಎಂದು ಪರಿಗಣಿಸಲಾಗುತ್ತಿತ್ತು. ಈ ನಂಬಿಕೆಯು ರಾಜರಿಗೆ ಪವಿತ್ರತೆ, ಸಮ್ಮಾನ ಮತ್ತು ಪ್ರಜೆಯ ಪ್ರೀತಿ ತಂದಿತ್ತಿತ್ತು. ಗುರುಗಳ ಮಾರ್ಗದರ್ಶನ. ರಾಜರು ತಮ್ಮ ಗುರುಗಳಾದ ಬ್ರಾಹ್ಮಣರ ಮಾರ್ಗದರ್ಶನದಲ್ಲಿ ರಾಜ್ಯವನ್ನು ಆಡಳಿತ ನಡೆಸುತ್ತಿದ್ದರು. ಗುರುಗಳು ಧರ್ಮಶಾಸ್ತ್ರಗಳನ್ನು ಬೋಧಿಸಿ ರಾಜರಿಗೆ ಸಲಹೆಗಳನ್ನು ನೀಡುತ್ತಿದ್ದರು. ವರ್ಣವ್ಯವಸ್ಥೆ. ಪುರಾಣ ಕಾಲದಲ್ಲಿ ವರ್ಣವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸಿತು. ಪ್ರತಿಯೊಂದು ವರ್ಣಕ್ಕೂ ನಿರ್ದಿಷ್ಟ ಜವಾಬ್ದಾರಿಗಳನ್ನು ಹಂಚಲಾಗಿತ್ತು. ರಾಜರು ಕ್ಷತ್ರಿಯ ವರ್ಣಕ್ಕೆ ಸೇರಿದವರಾಗಿದ್ದರು, ಆದ್ದರಿಂದ ಅವರಿಗೆ ಆಡಳಿತದ ಹೊಣೆ ಹಾಕಿತ್ತು. ಧರ್ಮದ ಆಧಾರದ ಮೇಲೆ ಆಡಳಿತ. ರಾಜರು ಧರ್ಮಶಾಸ್ತ್ರಗಳ ಆಧಾರದ ಮೇಲೆ ಆಡಳಿತ ನಡೆಸುತ್ತಿದ್ದರು. ಧರ್ಮವೆಂದರೆ ನ್ಯಾಯ, ಸತ್ಯ ಮತ್ತು ನೀತಿ. ಪ್ರಜೆಗಳನ್ನು ಧರ್ಮ ಮಾರ್ಗದಲ್ಲಿ ನಡೆಸಲು ಪ್ರಯತ್ನಿಸುತ್ತಿದ್ದರು. ಸೇನೆ. ಪ್ರತಿಯೊಂದು ರಾಜ್ಯಕ್ಕೂ ತನ್ನನ್ನು ರಕ್ಷಿಸಿಕೊಳ್ಳಲು ಸೇನೆಯು ಅತಿ ಮುಖ್ಯವಾಗಿತ್ತು. ಸೇನೆಯಲ್ಲಿರುವವರು ಕ್ಷತ್ರಿಯರು ಎಂದು ಪರಿಗಣಿಸಲ್ಪಟ್ಟರು. ಅಧಿಕಾರದ ಕೇಂದ್ರೀಕರಣ. ರಾಜನ ಅಧಿಕಾರವು ಬಹಳ ಹೆಚ್ಚು ಕೇಂದ್ರೀಕೃತವಾಗಿತ್ತು. ಅವರ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಪರಿಗಣಿಸಲ್ಪಟ್ಟಿತ್ತು. ರಾಜಧಾನಿ ನಗರ. ಪ್ರತಿಯೊಂದು ರಾಜ್ಯಕ್ಕೂ ಒಂದು ರಾಜಧಾನಿ ನಗರ ಇರುತ್ತಿತ್ತು. ರಾಜನು ರಾಜಧಾನಿಯಲ್ಲೇ ವಾಸಿಸಿ ರಾಜ್ಯದ ಆಡಳಿತವನ್ನು ನಡೆಸುತ್ತಿದ್ದರು. ಪುರಾಣ ಕಾಲದಲ್ಲಿ ರಾಜ್ಯದ ಮುಖ್ಯ ಅಂಶಗಳು. ದೈವಿಕ ಅಧಿಕಾರ. ರಾಜರಿಗೆ ದೈವಿಕ ಅಧಿಕಾರವಿದ್ದ ಕಾರಣ ಪ್ರಜೆಗಳು ಅವರನ್ನು ದೇವರಂತೆ ಗೌರವಿಸುತ್ತಿದ್ದರು. ಧರ್ಮದ ಆಧಾರದ ಮೇಲೆ ಆಡಳಿತ. ಧರ್ಮದ ಆಧಾರದ ಮೇಲೆ ನಡೆದುಕೊಂಡ ಆಡಳಿತದಿಂದ ಸಮಾಜದಲ್ಲಿ ನ್ಯಾಯ, ನೀತಿ ಮತ್ತು ಶಾಂತಿ ಸ್ಥಾಪನೆಯಾಗುತ್ತಿತ್ತು. ವರ್ಣವ್ಯವಸ್ಥೆ. ಸಮಾಜವನ್ನು ನಿರ್ವಹಿಸಲು ವರ್ಣವ್ಯವಸ್ಥೆಯನ್ನು ರಚನಾತ್ಮಕ ವಿಧಾನವಾಗಿ ಬಳಸಲಾಗುತ್ತಿತ್ತು. ಸೇನೆ. ಸೇನೆ ಶತ್ರುಗಳಿಂದ ರಾಜ್ಯವನ್ನು ರಕ್ಷಿಸುವ ಪ್ರಮುಖ ಭಾಗವಾಗಿತ್ತು. ನಗರ ನಿರ್ಮಾಣದ ಪ್ರಮುಖ ಅಂಶಗಳು. ಸ್ಥಳದ ಆಯ್ಕೆ. ನಗರ ನಿರ್ಮಾಣಕ್ಕೆ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡುವುದಕ್ಕೆ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಂತಹ ವಿಜ್ಞಾನಗಳನ್ನು ಬಳಸಲಾಗುತ್ತಿತ್ತು. ನಕ್ಷೆ ತಯಾರಿ. ನಗರವನ್ನು ವಿವಿಧ ಭಾಗಗಳಾಗಿ ವಿಭಾಗಿಸಿ ಪ್ರತಿಯೊಂದು ಭಾಗಕ್ಕೆ ನಿರ್ದಿಷ್ಟ ಉದ್ದೇಶವನ್ನು ನೀಡಲಾಗುತ್ತಿತ್ತು. ಉದಾಹರಣೆಗೆ ರಾಜಭವನ, ದೇವಾಲಯಗಳು, ವ್ಯಾಪಾರ ಪ್ರದೇಶಗಳು, ನಿವಾಸ ಪ್ರದೇಶಗಳು ಇತ್ಯಾದಿ. ನೀರಿನ ಸಂಪತ್ತು. ನಗರದಲ್ಲಿ ನೀರಿನ ಸರಬರಾಜಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗುತ್ತಿತ್ತು. ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜೀವನ. ನಗರಗಳಲ್ಲಿ ದೇವಾಲಯಗಳು, ಉದ್ಯಾನವನಗಳು ಮತ್ತು ಸಾರ್ವಜನಿಕ ಸಭೆ ಸ್ಥಳಗಳನ್ನು ನಿರ್ಮಿಸಿ ಸಾಮಾಜಿಕ ಜೀವನಕ್ಕೆ ಪ್ರೋತ್ಸಾಹ ನೀಡಲಾಗುತ್ತಿತ್ತು. ಉದಾಹರಣೆಗಳು ಅಯೋಧ್ಯ, ರಾಮಚಂದ್ರನ ರಾಜಧಾನಿ; ದ್ವಾರಕ, ಕೃಷ್ಣನ ನಿರ್ಮಿತ ನಗರ; ಹಸ್ತಿನಾಪುರ, ಕುರುವಂಶದ ರಾಜಧಾನಿ; ಮಥುರಾ, ಕೃಷ್ಣನ ಬಾಲ್ಯದ ನಗರ. ನಿರ್ಣಯ. ಪುರಾಣ ಕಾಲದ ನಗರ ಮತ್ತು ರಾಜ್ಯ ನಿರ್ಮಾಣವು ಕೇವಲ ಭೌತಿಕ ವಿನ್ಯಾಸ ಮಾತ್ರವಲ್ಲ, ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಅಂಶಗಳ ಸಮಗ್ರತೆಯನ್ನು ಒಳಗೊಂಡಿತ್ತು. ಇವು ಆಧುನಿಕ ನಗರ ಯೋಜನೆಗಳಿಗೆ ಮಾದರಿಯಾಗಿ ಉಳಿದಿವೆ.